ಟ್ರಿಪ್ ಹೋದಾಗ ಎಷ್ಟು ಜೊತೆ ಬಟ್ಟೆ ಇದ್ರೂ ಸಾಲಲ್ಲ. ಒಂದೊಂದು ದಿನಕ್ಕೆ 4 ಜೊತೆ ತುಂಬ್ಕೊಂಡಿರ್ತೀನಿ. ಬಟ್ ಅಲ್ಲಿಂದ ಬಂದಮೇಲೆ ಗೊತ್ತಾಗೋದು ಅದನ್ನೆಲ್ಲ ಅನ್ಪ್ಯಾಕ್ ಮಾಡಿ ಅದೆಲ್ಲನೂ ವಾಶ್ ಮಾಡಿ ಎತ್ತಿಡೋ ಅಷ್ಟೊತ್ತಿಗೆ ಸಾಕಾಗಿ ಹೋಗುತ್ತೆ. ಮನೇಲಂತೂ ಎಲ್ಲಿ ನೋಡಿದ್ರು ಬಟ್ಟೆ ಬಟ್ಟೆ ಬಟ್ಟೆ. ನಮ್ಮನೇಲಿ ಈ ಥರದ್ದು ಒಂದು ಸ್ಟ್ಯಾಂಡ್ ಇದೆ, ಅದು ಕೂಡ ಫುಲ್ ಆಗೋಗ್ಬಿಟ್ಟಿದೆ. ಮತ್ತು ನಮ್ಮನೆ ಬಾಲ್ಕನಿ ಫುಲ್ ಚಿಕ್ಕದು, ಅದರಲ್ಲೆಲ್ಲ ಬಟ್ಟೆ ಒಣಗಕ್ಕೆ ಆಗ್ತಾನೆ ಇರಲಿಲ್ಲ. ಹ್ಯಾಂಗರ್ ಹಾಕ್ಸೋಣ ಅಂತ ಅಂದ್ಕೊಂಡು ತುಂಬ ದಿನದಿಂದ ಅಂದ್ಕೊತಾ ಇದ್ದೆ. ಈ ಟ್ರಿಪ್ಪಿಂದ ಬಂದಮೇಲೆ ಅದು ಈಡೇರ್ತು ನೋಡಿ. ಇವರಂತೂ ಕಾಲ್ ಮಾಡಿ ಸ್ವಲ್ಪ ಹೊತ್ತಿಗೆ ಬಂದು ಇನ್ಸ್ಟಾಲೇ ಮಾಡಿಕೊಟ್ಬಿಟ್ರು. ಯೂಸ್ ಮಾಡೋದು ಅಷ್ಟೇ ತುಂಬಾ ಈಸಿ. ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಅದಕ್ಕೆ ಸ್ಟಿಕ್ ಮಾಡೋದು, ಓಪನ್ ಮಾಡೋದು, ಸ್ಟಿಕ್ ಮಾಡೋದು ಅಷ್ಟೇ. ಮತ್ತು ಈ ದಾರದ ಕ್ವಾಲಿಟಿ ಮತ್ತು ಸ್ಟೀಲ್ ರಾಡ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ಬೇಗ ಅಂತೂ ಹಾಳಾಗೋದೇ ಇಲ್ಲ. ನಾನು ಬಾಡಿಗೆ ಮನೆ ಅಲ್ವಾ, ಏನಕ್ಕೆ ಸುಮ್ಮನೆ ಇದು ಮತ್ತೆ ಇಲ್ಲೇ ಬಿಟ್ಟು ಹೋಗ್ಬೇಕಂತ ಅಂದ್ಕೊತಾ ಇದ್ದೆ. ಬಟ್ ನಾವು ನೆಕ್ಸ್ಟ್ ಬೇರೆ ಮನೆಗೆ ಹೋದರೂ ಅವರೇ ಬಂದು ಇನ್ಸ್ಟಾಲ್ ಮಾಡಿಕೊಡ್ತಾರಂತೆ. ಇದನ್ನೇ ಬಿಚ್ಚಿ ಅಲ್ಲಿಗೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಈ ಹ್ಯಾಂಗರ್ಸ್ ಪ್ರೈಸು ಕೂಡ ಅಷ್ಟೇ ತುಂಬ ಅಫೋರ್ಡಬಲ್ ಅಂತ ಅನಿಸ್ತು. 1800 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಹ್ಯಾಂಗರ್ ಪ್ರೈಸು. ಬಟ್ಟೆಗಳದೇ ಒಂದು ಗೋಳಾಗ್ಬಿಟ್ಟಿತ್ತು. ಸೊ ಇದನ್ನ ಹಾಕಿಸ್ಕೊಂಡು ನಾನು ಎಷ್ಟು ಒಳ್ಳೇದು ಮಾಡಿದೆ ಅಂತ ಅನಿಸ್ತಾ ಇದೆ ಇವಾಗ. ನೆಕ್ಸ್ಟ್ ಇವ್ರ ಹತ್ರ ಒಂದು ಶೂ ರ್ಯಾಕ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಶೂಸ್ಗಳದೊಂದು ಹಿಂಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇವ್ರ ಹತ್ರ ಇನ್ವಿಸಿಬಲ್ ಗ್ರಿಲ್ಲು, ಪಿಜನ್ ನೆಟ್ಟು ಮತ್ತು ಶೂ ರ್ಯಾಕು, ಕ್ಲಾತ್ ಹ್ಯಾಂಗರ್ಸು ಎಲ್ಲ ಥರದ ಆಪ್ಷನ್ಸು ಇದೆ. ಅದು ಕೂಡ ಬೆಂಗಳೂರು, ಮೈಸೂರು, ತುಮಕೂರು, ಹಾಸನ ಎಲ್ಲ ಕಡೆಗೆ ಬಂದು ಮಾಡಿಕೊಡ್ತಾರೆ. ಅದು ಕೂಡ ಫ್ರೀ ಇನ್ಸ್ಟಾಲೇಷನ್ ಚಾರ್ಜಸ್ಸು. ನೀವೂ ಈ ಥರದ್ದು ಹಾಕಿಸ್ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಇವ್ರ ನಂಬರ್ ಕೊಟ್ಟಿದ್ದೀನಿ, ಅವ್ರಿಗೆ ಕಾಲ್ ಮಾಡಿ. ಬಾಯ್ ಥ್ಯಾಂಕ್ ಯು.